ಶಿವ ಸಾಮ್ರಾಟ್ ಮಗನಲ್ಲ ಮತ್ತು ಅನ್ವಿತಾ ಅಣ್ಣನ ಮಗನೂ ಅಲ್ಲ. ವಿಶ್ವಂತ್ಗೆ ಅಪೋಸಿಟ್. ಇನ್ನು ಅವನ ಬಯೋಡೇಟಾ ನಾನೇನು ಹೇಳಿಲ್ಲ, ಕೇವಲ ಶಿವನ ಕ್ಯಾರೆಕ್ಟರ್ ಇಂಟ್ರಡಕ್ಷನ್ ಕೊಟ್ಟಿದ್ದೀನಿ ಅಷ್ಟೇ. ನಾನು ಯಾರಂತ ನಿನಗೆ ಗೊತ್ತಿಲ್ವಾ ಅಂತ ಮೈತ್ರಿ ಕೆನ್ನೆಗಳನ್ನ ಶಿವ ಗಟ್ಟಿಯಾಗಿ ಒತ್ತಿ ಹಿಡ್ಕೊಂಡ. ಗೊತ್ತಿಲ್ಲ ಅಂತ ಅಂದ್ಲು ಮೈತ್ರಿ. ಹೇಗೆ ಗೊತ್ತಿಲ್ವೋ ನಾನು ಕೂಡ ನೋಡ್ತೀನಿ. ಪ್ರೇಮ ಪ್ರೇಮ ಅಂತ ನಿನ್ನ ಹಿಂದೆ ಬೀಳ್ತಿದ್ರೆ ನಿನಗೆ ಹುಚ್ಚನಂತೆ ಕಾಣಿಸ್ತಿದ್ದೀನಿ ಅಲ್ವಾ ನಾನು? ಅದರಲ್ಲೂ ನನಗೇನೇ ಕಡಿಮೆ ಇದೆ, ಯಾಕೆ ನನ್ನ ಪ್ರೀತಿಯನ್ನು ಬೇಡ ಅಂತಿದೆಯಾ ನೀನು ಅಂತ ಶಿವ ಕೆಂಡ ಕಾರುವ ಕಣ್ಣುಗಳಿಂದ ಮೈತ್ರಿಯನ್ನು ನೋಡ್ತಾ ಕೇಳ್ದ. ನೋಡಿ, ನಿಮ್ಮ ಜೊತೆ ಮಾತಾಡಿದ್ದು ಗೊತ್ತಾದರೆ ನಮ್ಮಣ್ಣ ನಿಜವಾಗ್ಲೂ ಸುಮ್ಮನಿರೋದಿಲ್ಲ. ಅಂಥದ್ರಲ್ಲಿ ನೀವು ಪ್ರೇಮ ಪ್ರೇಮ ಅಂತ ನನ್ನ ಹಿಂದೆ ಬಿದ್ದರೆ ಅವರು ಸುಮ್ಮನೆ ನೋಡ್ತಾ ಕೂತ್ಕೊಂಡು ಬಿಡ್ತಾರೆ ಅಂತ ಅಂದ್ಕೊಂಡ್ಬಿಟ್ಟಿದ್ದೀರಾ? ಕೊಂದು ಬಿಡ್ತಾರೆ ನಿಮ್ಮನ್ನು. ಅನಾವಶ್ಯಕವಾಗಿ ನಮ್ಮಣ್ಣನ ಸಹವಾಸಕ್ಕೆ ಬರಬೇಡಿ, ನನ್ನನ್ನು ಬಿಡಿ ಅಂತ ಮೈತ್ರಿ ಸಿಟ್ಟಿನಿಂದ ಅವನ ಕೈಯನ್ನು ಕೊಡವುಕೊಂಡ್ಳು. ಏನು, ನಿಮ್ಮಣ್ಣ ಅಷ್ಟೊಂದು ದೊಡ್ಡ ಶೂರ ಅಂತ ಅಂದ್ಕೊಂಡ್ಬಿಟ್ಟಿದೆಯಾ? ಇಲ್ದಿದ್ರೆ ಅವನು ಕೊಲ್ತಿದ್ರೆ ನಾನು ಕೈಗೆ ಬಳೆ ಹಾಕ್ಕೊಂಡು ಸುಮ್ಮನೆ ಕೂತಿರ್ತೀನಿ ಅಂತ ಅಂದ್ಕೊಂಡ್ಬಿಟ್ಟಿದೆಯಾ? ಆದರೂ ನನ್ನ ಮೇಲೆ ನಿನಗೆ ಪ್ರೀತಿ ಇದ್ದಂತೆ ಕಾಣಿಸ್ತಿದೆ. ಎಷ್ಟು ವರ್ಷಗಳಿಂದ ನಿನ್ನ ಹಿಂದೆ ಅಲೀತಿದ್ದೀನಿ. ನೀನು ಕಾಲೇಜಿಗೆ ಸೇರಿದಾಗಿನಿಂದಲೂ ನಿನ್ನ ಹಿಂದೆ ಇದ್ದೀನಿ. ಆದರೂ ಇದುವರೆಗೆ ನನ್ನ ಮೇಲೆ ಒಂದು ಸಣ್ಣ ಫೀಲಿಂಗ್ ಕೂಡ ಮೂಡಲಿಲ್ವ ನಿನಗೆ ಅಂತಂದ ಶಿವ. ಇಲ್ಲ, ಯಾವುದೇ ಫೀಲಿಂಗ್ ಇಲ್ಲ. ನಿಜಕ್ಕೂ ನಿಮ್ಮನ್ನು ಕಂಡ್ರೆ ನನಗಿಷ್ಟ ಇಲ್ಲ. ನಿಮ್ಮ ಜೊತೆ ಮಾತಾಡೋದಕ್ಕೂ ಇಷ್ಟ ಇಲ್ಲ. ನಿಮ್ಮನ್ನು ನೋಡೋದಕ್ಕೂ ಕೂಡ ನನಗೆ ಇಷ್ಟ ಇಲ್ಲ. ಅಂಥದ್ರಲ್ಲಿ ನಾನು ನಿಮ್ಮನ್ನು ಪ್ರೀತಿಸ್ತೀನಿ, ನಿಮ್ಮ ಮೇಲೆ ಫೀಲಿಂಗ್ ಬೆಳೆಸ್ಕೊಳ್ತೀನಿ ಅಂತ ಹೇಗೆ ಅಂದ್ಕೊತೀರಾ ನೀವು? ನಮ್ಮ ಅಣ್ಣಂದರಿಗೆ ಇಷ್ಟ ಇಲ್ಲದ ಕೆಲಸವನ್ನು ನಾನು ಸತ್ರೂ ಮಾಡೋದಿಲ್ಲ. ಆದ್ದರಿಂದ ನನಗೆ ದೂರ ಇದ್ದುಬಿಡಿ ಅಷ್ಟೇ ಹೊರತು ಹೀಗೆ ಬಂದು ನನ್ನನ್ನು ಇಕ್ಕಟ್ಟಿಗೆ ಸಿಲುಕಿಸಿದ್ರೆ ಮಾತ್ರ ನಿಜವಾಗ್ಲೂ ಚೆನ್ನಾಗಿರೋದಿಲ್ಲ ಅಂತ ಮೈತ್ರಿ ಅಳುತ್ತಲೇ ಹೇಳ್ತಾ ಇದ್ಲು. ಯಾವ ಬಾಯಿಂದ ಇಷ್ಟ ಇಲ್ಲ ಅಣ್ಣಂದಿರ ಮಾತು ಕೇಳ್ತೀನಿ ಅಂತ ಅಂತಿದೆಯೋ ಅದೇ ಬಾಯಿಂದ ಅಣ್ಣಂದಿರ ಮಾತು ಮೀರಿ ನಿನ್ನ ಕೈ ಹಿಡಿತೀನಿ, ನಿನ್ನ ಹಿಂದೆಯೇ ಬರ್ತೀನಿ, ನಿನ್ನನ್ನೇ ಪ್ರೀತಿಸ್ತೀನಿ ಅಂತ ನನ್ನ ಕೈ ಹಿಡಿದು ನನ್ನ ಮನೆಗೆ ನೀರು ಬರುವಂತೆ ಮಾಡದಿದ್ದರೆ ಈ ಶಿವ ತನ್ನ ಹೆಸರು ಬದಲಿಸ್ಕೊಳ್ತಾನೆ. ನಿಜಕ್ಕೂ ನಿಮ್ಮ ಅಣ್ಣ ನನ್ನ ವೈರಿಯಾಗಿದ್ದರೂ ನಾನು ನಿನ್ನನ್ನು ಮನಸ್ಫೂರ್ತಿಯಾಗಿ ಪ್ರೀತಿಸ್ತಿದ್ದೀನಿ. ಅರ್ಥ ಆಯ್ತಾ? ನಮ್ಮಿಬ್ಬರ ಗಲಾಟೆಯಲ್ಲಿ ನಿನ್ನನ್ನು ಎಳ್ಕೊಬರ್ಬೇಕು ಅಂತ ನಾನೇನು ಅಂದ್ಕೊಂಡಿರಲಿಲ್ಲ. ಅವನ ಜೊತೆಗಿನ ಗಲಾಟೆ ನಿನ್ನ ಮೇಲಿರೋ ಪ್ರೀತಿಯೇ ಬೇರೆ. ಅವನ ಮೇಲಿರೋ ಸಿಟ್ಟನ್ನು ನಿನ್ನ ಮೇಲೆ ತೋರಿಸ್ಬಾರ್ದು ಅಂತ ಅಂದ್ಕೊಂಡಿದ್ದೀನಿ. ಆದರೆ ನೀನೇ ಹಾಗೆ ಮಾಡುವಂತೆ ಮಾಡ್ತಿದ್ಯಾ. ಸರಿಯಾಗಿ ಅವನನ್ನೇ ಅಡ್ಡ ಇಟ್ಕೊಂಡು ನಿನ್ನನ್ನು ನನ್ನವಳನ್ನಾಗಿ ಮಾಡ್ಕೊಳ್ತೀನಿ, ನನ್ನ ಹತ್ರ ಬರುವಂತೆ ಮಾಡ್ತೀನಿ. ಖಂಡಿತ ಇದೇ ನಡೆಯುತ್ತೆ ನೋಡು. ನಮ್ಮ ಮಧ್ಯೆ ನಿಮ್ಮ ಅಣ್ಣ ಏನು ಮಾಡ್ತಾನೋ ಆಗ ನೋಡೋಣ. ಅರ್ಥ ಆಯ್ತಾ? ಅದರಲ್ಲೂ ನಿನ್ನ ಅಣ್ಣಂದಿರಿಗಾಗಿ, ಅಮ್ಮನಿಗಾಗಿ, ತಂದೆಗಾಗಿ ನಿನ್ನ ಫೀಲಿಂಗ್ಸ್ ಒಳಗಿಟ್ಕೊ ಅಂತ ನಿನಗೆ ಯಾರು ಹೇಳಿದ್ರು? ನೀನು ನನ್ನ ನೋಡೋ ನೋಟದಲ್ಲೇ ಯಾರಿಗಾದರೂ ಅರ್ಥ ಆಗ್ಬಿಡುತ್ತೆ ನೀನು ಯಾವಾಗಲೂ ನನಗೆ ಫಿದಾ ಆಗಿದೆಯಾ ಅಂತ. ಸುಮ್ಮನೆ ಈಗ ಬಂದು ಕವರಿಂಗ್ ಮಾಡಬೇಡ ಇಲ್ಲಿ ಅಂತಂದ ಶಿವ. ನಮ್ಮ ಅಣ್ಣನ ಮಾತನ್ನು ನಾನು ಸತ್ರು ಮೀರೋದಿಲ್ಲ. ಅಣ್ಣನ ಮಾತು ಮೀರಿ ನಿಮ್ಮನ್ನು ಪ್ರೀತಿಸ್ತೀನಿ, ನಿಮ್ಮ ಹತ್ರ ಬರ್ತೀನಿ ಅಂತೆಲ್ಲ ನೀನು ಹಗಲುಗನಸನ್ನು ಕಾಣೋದನ್ನು ಬಿಟ್ಟುಬಿಡಿ. ನಮ್ಮ ಅಣ್ಣನ ಮಾತು ಬಿಟ್ಟರೆ ನಾನು ಈ ಪ್ರಪಂಚದಲ್ಲಿ ಯಾರ ಮಾತನ್ನು ಕೇಳೋದಿಲ್ಲ ಅಂದ್ಲು ಮೈತ್ರಿ ಕೋಪದಿಂದ. ಅದನ್ನೇ ನೋಡ್ತೀನಿ ನಾನು. ನಿಮ್ಮ ಅಣ್ಣನ ಮಾತು ಕೇಳೋ ನೀನೇ ನಿನ್ನ ಗಂಡನ ಮಾತು ಅಂದರೆ ನನ್ನ ಮಾತು ಕೇಳುವಂತ ಮಾಡ್ಕೊಳ್ತೀನಿ ಅಂತ ಹೇಳ್ತಿದ್ದೀನಿ ಅಲ್ವಾ ಅಂತ ಶಿವ ಕಾಲರ್ ಎಗರಿಸಿ ತನ್ನ ಕಾರ್ನಲ್ಲಿದ್ದಂಥ ಚಾಕ್ಲೇಟ್ ತೆಗೆದು ಮೈತ್ರಿ ಕೈಯಲ್ಲಿಡುತ್ತಾ, ತಿನ್ನು, ಹತ್ತು ಸುಸ್ತಾಗ್ಬಿಟ್ಟಿದ್ಯಾ ಅಂತ ಕೂಲಾಗಿ ಹೇಳ್ದ. ನನಗೇನೂ ಅವಶ್ಯಕತೆ ಇಲ್ಲ ಅಂತ ಅವಳು ಚಾಕ್ಲೇಟನ್ನು ಎಸೆದ್ಲು. ಇದೇ ನನಗೆ ಸಿಟ್ಟು ಬರೋದು. ನಿನ್ನ ಹತ್ರ ಬರುವಾಗ ಬರಿಗೈಯಲ್ಲಿ ಬರಬಾರ್ದು,
ನಿನಗಿಷ್ಟವಾದ ಚಾಕ್ಲೇಟ್ ತರಬೇಕು ಅಂತ ಹಿಂದಕ್ಕೆ ಹೋಗಿ ಶಾಪ್ನಲ್ಲಿ ತೊಗೊಬಂದಿದ್ದೀನಿ. ನಾಟಕ ಮಾಡಿದೆ ತಗೋ, ಅರ್ಥ ಆಯ್ತಾ ಅಂತ ಮತ್ತೆ ಚಾಕ್ಲೇಟ್ ಮೈತ್ರಿ ಕೈಯಲ್ಲಿ ಬಲವಂತವಾಗಿಟ್ಟು, ಈಗೇನಾದರೂ ಎಸೆದೆ ಅಂದರೆ ನನ್ನ ರಿಯಾಕ್ಷನ್ ಬೇರೆ ತರಹನೇ ಇರುತ್ತೆ. ಇಲ್ಲಿವರೆಗೆ ನಿನ್ನ ಮುಟ್ಟಿಲ್ಲ ಅಂತ ಇಷ್ಟೊಂದು ಕುಣಿತಿದೆಯಾ, ಒಂದೇ ಒಂದು ಸಲ ನನ್ನ ತಲೆ ಕೆಟ್ಟರೆ ಎತ್ಕೊಂಡು ಹೋಗಿ ಏನಾದರೂ ಮಾಡ್ತೀನಿ, ಅರ್ಥ ಆಯ್ತಾ? ಆದ್ದರಿಂದ ನನ್ನ ಜೊತೆ ಸ್ವಲ್ಪ ಹುಷಾರಾಗಿರು. ಇವನು ನನ್ನನ್ನು ಪ್ರೀತಿಸ್ತಿದ್ದಾನೆ, ನನ್ನ ಹಿಂದೆ ಅಲಿತಾ ಇದ್ದಾನೆ, ನಾನು ಏನು ಹೇಳಿದ್ರೂ ಸುಮ್ಮನಿದ್ದು ಬಿಡ್ತಾನೆ ಅಂತ ಅಂದ್ಕೊಂಡ್ರೆ ಅದು ನಿನ್ನ ತಪ್ಪು. ನನ್ನೊಳಗಿನ ರಾಕ್ಷಸನನ್ನು ಹೊರಗೆ ತೆಗಿಬೇಡ, ಕೊಂದು ಬಿಡ್ತೀನಿ, ಅರ್ಥ ಆಯ್ತಾ? ನನ್ನನ್ನು ಇಷ್ಟು ಚೀಪಾಗಿ ನೋಡಬೇಡ ಮೈತ್ರಿ. ನಾನು ಏನು ಅಂತ ತೋರಿಸೋ ಸಮಯದಲ್ಲಿ ತೋರಿಸ್ತೀನಿ, ಅಷ್ಟರೊಳಗೆ ನನ್ನನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನಿಸು. ಸುಮ್ಮನೆ ಹುಚ್ಚಾಗಿ ಮಾತಾಡಿದ್ರೆ ದವಡೆ ಉದ್ರಿಸ್ಬಿಡ್ತೀನಿ. ನಿನ್ನ ಜೊತೆ ಪ್ರೀತಿಯಿಂದ ಮಾತಾಡೋದಕ್ಕೆ ಬಂದೆ, ಆದರೆ ಯಾವಾಗ ಬಂದರೂ ಹೀಗೇನೇ ಮೂಡ್ ಆಫ್ ಮಾಡ್ತೀಯ ನನಗೆ. ನೀನು ಕೋಪದಿಂದ ಮಾತಾಡಿದ್ರೂ ನನಗೆ ಖುಷಿಯೇ ಬಿಡು, ಇನ್ನು ಅಳಬೇಡ. ಮುಖ ನೋಡು ಹೇಗಾಗಿದೆ ಅಂತ ಮತ್ತೆ ನಿಮ್ಮ ಅಣ್ಣಂದಿರು ನಿನ್ನ ಮುಖ ನೋಡಿ ಅತ್ತು ಸಾಯ್ತಾರೆ, ನಡಿ ಅಂತ ಶಿವ ಕಾರನ್ನು ರಿವರ್ಸ್ ಮಾಡ್ದ. ಅವಳು ಕಣ್ಣೀರನ್ನು ಗಟ್ಟಿಯಾಗಿ ಒರೆಸ್ಕೊಳ್ತಿದ್ಲು. ಮನೆಗೆ ಹೋದ್ಮೇಲೆ ವಿಕ್ಕಿ ಬಂದರೆ ತಕ್ಷಣ ಹಿಡಿದ್ಬಿಡ್ತಾನೆ ಅಂತ ಕಣ್ಣು ಒರೆಸ್ಕೊಂಡು ಕಾಲೇಜ್ ಹತ್ರ ಬರ್ತಿದ್ದಂತೆ ಶಿವನ ಕಡೆ ನೋಡದೆ ಮೈತ್ರಿ ಕಾರ್ ಎಳೆಯಲು ಹೋದರೆ ಅವನು ಡೋರ್ ಲಾಕ್ ಮಾಡ್ದ. ಅದಕ್ಕೆ ಮೈತ್ರಿ ಬೇಸರದಿಂದ ಶಿವನ ಕಡೆ ನೋಡಿದ್ಲು. ನಿನಗೋಸ್ಕರ ನಾನು ಅಷ್ಟು ದೂರದಿಂದ ಪ್ರೀತಿಯಿಂದ ಮಾತಾಡೋದಕ್ಕೆ ಬಂದರೆ ಕನಿಷ್ಠ ಬಾಯಿ ಕೂಡ ಹಿಡಿದ್ರೆ ಹೇಗೆ ಮೇಡಮ್? ಪ್ರೀತಿಯಿಂದ ಬಾಯಿ ಹಿಡಿದ್ರೆ ಚೆನ್ನಾಗಿರುತ್ತೆ ಅಲ್ವಾ ಅಂತ ಶಿವ ಮೈತ್ರಿಯ ಕೈ ಹಿಡಿಯಲು ಹೋದ. ಅವಳು ಸಿಟ್ಟಿನಿಂದ ಕೈ ಬಿಡಿಸ್ಕೊಂಡು ಡೋರ್ ಓಪನ್ ಮಾಡಿ ಅಂತ ಸಿಟ್ಟಿನಿಂದ ಹಿಡಿದ್ಲು. ನಿಮ್ಮ ಅಣ್ಣಂದಿರಿಗಿಂತ 4 ಪಟ್ಟು ಅಹಂಕಾರ ನಿನಗೆ ಜಾಸ್ತಿನೇ ಇದೆ ಅಲ್ವಾ? ಮದುವೆ ಆದಮೇಲೆ ನಿನ್ನ ಮತ್ತು ನಿನ್ನ ಅಣ್ಣನ ಅಹಂ ಇಳಿಸೇ ತೀರ್ತೀನಿ. ಅಲ್ಲಿವರೆಗೆ ಎಷ್ಟು ಹಾರಾಡ್ತೀಯೋ ಹಾರಾಡು. ಶಿವ ಅಂದರೆ ಏನು ಅಂತ ನಿಮ್ಮೆಲ್ರಿಗೂ ತಿಳಿಯುವಂತೆ ಮಾಡಿದ್ರೆ ನೋಡು ಅಂತ ಶಿವ ಕೂಡ ಕೋಪದಿಂದ ಡೋರ್ ಓಪನ್ ಮಾಡ್ದ. ಅವಳನ್ನ ನೋಡದೆ ಮೈತ್ರಿ ವೇಗವಾಗಿ ಕ್ಲಾಸ್ ಒಳಗೆ ಹೋಗೇ ಬಿಟ್ಲು. ಇವಳ ಭಯ ಯಾವಾಗ ಹೋಗುತ್ತೋ, ಅಣ್ಣಂದಿರನ್ನು ಬಿಟ್ಟು ನನ್ನ ಹತ್ರ ಯಾವಾಗ ಬರ್ತಾಳೋ. ನಿನ್ನನ್ನು ನನಗೆ ತಕ್ಕಂತೆ ಬದಲಿಸ್ಕೊಳ್ಳಲು ಈ ಶಿವನ ತಾಳ್ಮೆಯನ್ನು ಎಷ್ಟು ಪರೀಕ್ಷೆ ಮಾಡ್ತೀಯೋ ಏನೋ ಅಂದ್ಕೊಳ್ತಾ ಕಾಲೇಜ್ನಲ್ಲೇ ಇದ್ದ ತನ್ನ ಮನುಷ್ಯನಿಗೆ, ನಿನ್ನ ಅತ್ತಿಗೆಯನ್ನು ನೋಡ್ಕೊಳ್ತಾ ಇರು, ಯಾರಾದರೂ ಅವಳ ಕಡೆ ಕಣ್ಣು ಹಾಕಿದ್ರೆ ಅಲ್ಲೇ ಕೊಂದು ಹಾಕ್ಬಿಡು, ಬಾಕಿ ನಾನು ನೋಡ್ಕೊಳ್ತೀನಿ ಅಂತ ಹೇಳಿ ಶಿವ ಆಫೀಸ್ಗೆ ಹೋದ. ಶಿವ ಆಫೀಸ್ಗೆ ಹೋಗುವಷ್ಟರಲ್ಲಿ ಈಗಾಗಲೇ ಅವನ ಫ್ರೆಂಡ್ ಸಂದೀಪ್ ಎಲ್ಲ ಕೆಲಸಗಳನ್ನು ನೋಡ್ಕೊಳ್ತಿದ್ದ. ಕೆಲಸ ಕಡಿಮೆ ಇದ್ದಿದ್ದರಿಂದ ಶಿವ ಕ್ಯಾಬಿನ್ನಲ್ಲಿ ಹೋಗಿ ಕೂತ್ಕೊಂಡ. ಮೈತ್ರಿಯನ್ನು ಹತ್ರ ಎಳ್ಕೊಂಡಾಗ ಅವಳ ಪರ್ಫ್ಯೂಮ್ ವಾಸನೆ ಅವನಿಗೆ ತಗುಲಿತ್ತು. ತನ್ನ ಶರ್ಟ್ ವಾಸನೆ ನೋಡುತ್ತಾ ಮುಗುಳ್ನಗುತ್ತಾ 1 ಗಂಟೆ ಕೆಲಸ ಮಾಡ್ದ. ಆಗ ಅವನ PA ಬಂದು, ಸರ್, ನಿಮ್ಮನ್ನು ಭೇಟಿಯಾಗೋದಕ್ಕೆ ಯಾರೋ ಒಬ್ಬರು ಹುಡುಗಿ ಬಂದಿದ್ದಾರೆ ಅಂತ ಹೇಳ್ದ. ನನ್ನನ್ನು ನೋಡೋದಕ್ಕೆ ಯಾರು ಬಂದಿರಬಹುದು? CC ಕ್ಯಾಮ್ರಾದಲ್ಲೂ ನೋಡಿಲ್ಲ, ಯಾರಾ ಹುಡುಗಿ? ಸರಿ ಕಳಿಸು ಅಂತ ತನ್ನ ಕೆಲಸದಲ್ಲೇ ತೊಡಗಿದ ಶಿವ. ಗಾಢ ನೀಲಿ ಬಣ್ಣದ ಮೊಣಕಾಲು ಮೇಲಿರೋ ಸ್ಲೀವ್ಲೆಸ್ ಡ್ರೆಸ್ ಧರಿಸಿ ವಯ್ಯಾರದಿಂದ ಹೀಲ್ಸ್ ಹಾಕ್ಕೊಂಡು ನಡೆದು ಬಂದು, ಹಾಯ್ ಶಿವ ಅಂದ್ಲು ಆ ಹುಡುಗಿ. ಯಾರು ನೀನು ಅಂದ ಶಿವ ಕೇರ್ಲೆಸ್ ಆಗಿ. ಅದೇನು ಹಾಗೆ ಕೇಳ್ತಿದ್ಯಾ? ಮೊನ್ನೆ ನಿಮ್ಮ ಮನೆಗೆ ಬಂದಿದ್ವಲ್ಲ, ಸತ್ಯಾನಂದ ಅವರ ಮಗಳು ನಾನು, ನಿಮ್ಮ ಡ್ಯಾಡಿ ಫ್ರೆಂಡ್ ಮಗಳು, ಅಷ್ಟರಲ್ಲೇ ಮರ್ತೋಗ್ಬಿಟ್ಯಾ ಅಂತ ವಯ್ಯಾರ ತೋರ್ತಿದ್ರೆ, ಇಂಥ ಕೆಲ್ಸಕ್ಕೆ ಬಾರ್ದವ್ರನ್ನೆಲ್ಲ ನೆನಪಿಟ್ಟುಕೊಳ್ಳುವಂತಹ ತಾಳ್ಮೆ ನಿಜವಾಗ್ಲೂ ನನಗಿಲ್ಲ.
ಒಂದು ವಿಷಯ ಏನಂತ ಹೇಳು ಅಂತಂದ ಶಿವ ತನ್ನ ಆ್ಯಟಿಟ್ಯೂಡ್ನಲ್ಲೇ. ಏನಿಲ್ಲ, ಅವತ್ತು ಮಾತಾಡಿಸ್ದಾಗ ಚೆನ್ನಾಗಿ ಮಾತಾಡ್ದಿಯಲ್ಲ, ನಿನ್ನ ಆಫೀಸ್ ಇದೆ ಅಂತ ಗೊತ್ತಾಯಿತು, ಅದಕ್ಕೆ ನಿನ್ನ ಜೊತೆ ಫ್ರೆಂಡ್ಶಿಪ್ ಮಾಡೋಣ ಅಂತ ಬಂದೆ ಅನ್ನುತ್ತಾ ಅವಳು ಮೆಲ್ಲನೆ ಶಿವನ ಹಿಂಭಾಗಕ್ಕೆ ಹೋದಳು. ಅವಳು ಮುಟ್ಟುವ ಮೊದಲೇ ಶಿವ ಚೇರ್ನಿಂದೆದ್ದು, ನೀನು ಯಾಕೆ ಬಂದಿದ್ಯಾ ಅಂತ ನನಗೆ ಅರ್ಥ ಆಗೋಯ್ತು. ಆದರೆ ನೀನು ಅಂದ್ಕೊಂಡಿರುವಂಥ ಹುಡುಗ ನಾನಲ್ಲ. ನಿನಗೆ ಬೇಕಾದವ್ರು ಪಬ್ನಲ್ಲಿ ಅಥವಾ ರಸ್ತೆಯಲ್ಲಿರ್ತಾರೆ, ಹೋಗಿ ಹುಡುಕೋ ಹೋಗು. ಇನ್ನೊಮ್ಮೆ ನನ್ನ ಹತ್ರ ಬರಬೇಡ. ಈಗಾಗಲೇ ನಾನು ಒಬ್ಳಿಗೆ ಫಿಕ್ಸ್ ಆಗಿಬಿಟ್ಟಿದ್ದೀನಿ. ಅವಳನ್ನ ಒಲಿಸ್ಕೊಳ್ಳಲು ನಾನು ಅರಸಾಹಸವನ್ನು ಪಡ್ತಿದ್ದೀನಿ ಅಷ್ಟೇ ಹೊರತು ಹೀಗೆ ಕಂಡವ್ರ ಜೊತೆ ಅಂಟುಕೊಳ್ಳೋ ಟೈಪ್ ನಾನಲ್ಲ. ಇನ್ನು ಇಲ್ಲಿಂದ ತೊಲಗು ಅಂತ ಶಿವ ಮರ್ಯಾದೆಯಿಂದಲೇ ಹೇಳ್ದ. ಏನೋ ಒಬ್ಬ ಹುಡುಗಿಯನ್ನು ಪ್ರೀತಿಸ್ತಾ ಇನ್ನೊಬ್ಬ ಹುಡುಗಿಯನ್ನು ನೋಡಬಾರ್ದು ಅಂತ ನಮ್ಮ ಸಂವಿಧಾನದಲ್ಲಿ ಬರೆದಿದೆಯೇ? ಈ ಜನ್ರೇಷನ್ನಲ್ಲಿ ಕೂಡ ಇಂಥವ್ರು ಇದ್ದಾರೆ ಅಂದರೆ ನಂಬೋದಕ್ಕೆ ಆಗ್ತಾಯಿಲ್ಲ. ನೀನು ನೋಡೋದಕ್ಕೆ ಇಷ್ಟು ಹಾಟ್ ಆಗಿದೆಯಾ, ಕನಿಷ್ಠ ಮಾತಾಡ್ಸಿದ್ರು ಇಷ್ಟು ದೂರ ಇಡ್ತಿದೆಯಲ್ಲ. ಇದುವರೆಗೆ ಯಾರೂ ನನ್ನನ್ನು ನಿನ್ನ ಹಾಗೆ ದೂರ ಮಾಡಿಲ್ಲ ಗೊತ್ತಾ ಅಂದ್ಲು ಆ ಹುಡುಗಿ. ಒಳ್ಳೆಯದು, ದೂರ ಮಾಡಿದವನನ್ನೇ ಹೋಗಿ ಗಮ್ ಥರ ಅಂಟ್ಕೋ ಹೋಗು. ನನ್ನ ಕ್ಯಾಬಿನಿಂದ ಹೊರಗೆ ಹೋಗು. ನೀನಿಲ್ಲಿದ್ದರೆ ನನ್ನ ಮೈ ಮೇಲೆ ಹಾವು ಹರಿದಾಡ್ದಂತಾಗ್ತಿದೆ. ನೀನು ಹೋಗು ಎಂದು ರಾಜು ಎಂಬವನನ್ನು ಕರೆದ. ಶಿವನ್ ಪಿಯೆ ಬಂದು ವಿನಯವಾಗಿ ನಿಂತ. ಇನ್ನೊಮ್ಮೆ ಇಂಥವ್ರನ್ನ ನನ್ನ ಆಫೀಸ್ಗೆ ಕಳಿಸಿದ್ರೆ ನಿನ್ನ ಕೆಲಸ ಹೋಗುತ್ತೆ, ಅರ್ಥ ಆಯ್ತಾ ಅಂತ ಶಿವ ಸೀರಿಯಸ್ ಆಗಿ ಹೇಳ್ದ. ಆದರೆ ನೀವೇ ಅಲ್ವಾ ಸರ್ ಕಳಿಸಿ ಎಂದಿದ್ದು ಅಂತ ರಾಜು ಅಮಾಯಕವಾಗಿ ಕೇಳ್ದ. ಅಂದರೆ ನಾನು ಏನು ಹೇಳಿದ್ರು ಮಾಡ್ತೀಯಾ ಅಂತ ಶಿವ ಮತ್ತೆ ಗದರಿಸ್ದ. ರಾಜು ಹೌದು ಸರ್, ಅಲ್ವಾ ಸರ್ ಅಂತ ತಲೆ ಚುಚ್ಕೊಳ್ತಾ, ಸರ್ ಮೇಡಮ್ ದಯವಿಟ್ಟು ಹೊರಗೆ ನಡೀರಿ ಅಂತ ಸೀರಿಯಸ್ ಆಗಿ ಹೇಳ್ದ. ಬಯಸಿ ಬಂದ ನನ್ನನ್ನೇ ಬೇಡ ಅಂತ ಅಂತಿದ್ಯಾ? ಇದಕ್ಕೆ ನೀನು ದೊಡ್ಡ ಬೆಲೆ ತೆರಬೇಕಾಗತ್ತೆ ಅಂತ ಆ ಹುಡುಗಿ ಸೊಕ್ಕಿನಿಂದ ಅವನಿಗೆ ಹೇಳಿದ್ಲು. ನಿನಗೇನು ಕಿತ್ಕೊಳ್ಬೇಕನ್ಸುತ್ತೋ ಅದನ್ನು ಕಿತ್ಕೊ ಹೋಗು, ಮೊದಲಿನಿಂದ ತೊಲಗು ಅಂತ ಹೇಳಿದ ಮೇಲೆ ಅವಳು ಹಲ್ಲು ಕಡಿತಾ ಅಲ್ಲಿಂದ ಹೊರಟು ಹೋದ್ಲು. ಮೈತ್ರಿ ಶಿವನಿಂದ ತಪ್ಪಿಸ್ಕೊಂಡು ಕ್ಲಾಸ್ ಒಳಗೆ ಹೋದ ತಕ್ಷಣ ನೀರು ಕುಡಿತಿದ್ದಂಥ ಮೈತ್ರಿಯನ್ನು ನೋಡಿ ನೇತ್ರ ದೊಡ್ಡ ಬಾವ ಬಂದಿದ್ದಾರಾ ಅಂತ ಕೇಳಿದ್ಲು. ಇಲ್ಲ ಅದಕ್ಕೆ ನನಗೋಸ್ಕರ ಅಲ್ಲ, ಯಾರು ಜೂನಿಯರ್ ಕೂಡ ಇದ್ದಾರಂತೆ, ಮೈತ್ರಿ ಎಂಬ ಅವಳಿಗೋಸ್ಕರ ಬಂದಿದ್ರಂತೆ. ಅವರು ಬರುವಾಗ ನಾನು ಕೂಡ ಅಲ್ಲೇ ಇದ್ದೆ, ಹಾಗಾಗಿ ಕನ್ಫ್ಯೂಸ್ ಆಗಿ ನನ್ನನ್ನು ಕರೆದ್ರು ಅಷ್ಟೆ ಅಂತ ಮೈತ್ರಿ ನಂಬುವಂತೆ ಹೇಳಿದ್ಲು. ನೇತ್ರ ಕೂಡ ಅದನ್ನು ನಂಬದ್ಲು. ಕಾಲೇಜು ಮುಗಿಯೋ ಹೊತ್ತಿಗೆ ವಿಕ್ಕಿ ಬಂದ. ನೇತ್ರಾಗೆ ವಿಕ್ಕಿ ಮೇಲೆ ಕೋಪ ಮತ್ತು ಮುನಿಸು ನೆನಪಾಗಿ ಮುಖ ತಿರುಗಿಸ್ಕೊಂಡು, ಬಾಯ್ ಮೈತ್ರಿ, ನಾನು ನನ್ನ ತಮ್ಮನ ಜೊತೆ ಹೋಗ್ತೀನಿ ಅಂತ ಕೌಶಿಕ್ ಹತ್ರ ಹೋದ್ಲು. ಮೈತ್ರಿ ವಿಕ್ಕಿ ಬೈಕ್ ಹತ್ತಾ, ಯಾಕಣ್ಣ ಹಾಗೆ ಅಳಿಸ್ತೀಯಾ? ಅವಳು ಎಷ್ಟು ಒದ್ದಾಡ್ತಿದ್ದಾಳೆ ಗೊತ್ತಾ? ನೀನು ದೂರ ಇದೀಯಾ ಅಂತ ಅವಳಿಗೆ ತುಂಬಾ ನೋವಾಗ್ತಿದೆ, ಯಾಕೆ ಅವಳನ್ನ ಬೆದರಿಸ್ತಿರ್ತೀಯಾ ಅಂತ ಅಂದ್ಲು ಮೈತ್ರಿ. ಅವಳು ಹಾಗೇ ಇರಬೇಕು ಮೈತ್ರಿ, ಇಲ್ದಿದ್ರೆ ತಲೆ ಮೇಲೆ ಕೂತ್ಕೊಂಡು ಡ್ಯಾನ್ಸ್ ಮಾಡಿಬಿಡ್ತಾಳೆ. ಅವಳನ್ನ ಹೇಗೆ ಸೆಟಲ್ ಮಾಡಬೇಕು ಅಂತ ನನಗೆ ಗೊತ್ತು, ನಡಿ ಹೋಗೋಣ ಅಂತ ಕೌಶಿಕ್ ಮತ್ತು ನೇತ್ರ ಹೋದ ಮೇಲೆ ವಿಕ್ಕಿ ಕೂಡ ಮೈತ್ರಿಯನ್ನು ಕರ್ಕೊಂಡು ಅವ್ರ ಮನೆ ಕಡೆ ಇನ್ನು ಹೊರಟ. ರಾತ್ರಿ ಕಾಲೇಜ್ಗೆ ಬೇಕಾದ ವಸ್ತುಗಳನ್ನ ರೆಡಿ ಮಾಡ್ಕೊಳ್ತಾ ಊಟದ ಸಮಯ ಆಗಿದ್ದನ್ನೇ ಗಮನಿಸಿರಲಿಲ್ಲ. ಅಷ್ಟರಲ್ಲಿ ವಿಶ್ವಂತ್ ಕಾಲ್ ಮಾಡ್ದ. ಹಲೋ ಬಾವಾ ಅಂದ್ಲು ಧಾತ್ರಿ. ಊಟ ಮಾಡಿದ್ಯಾ ಅಂತ ವಿಶ್ವಂತ್ ಕೇಳ್ದ. ಇಲ್ಲ ಬಾವಾ, ನಾಳೆ ಕಾಲೇಜ್ಗೆ ಬೇಕಾದದ್ದೆಲ್ಲ ರೂಮ್ನಲ್ಲಿ ಜೋಡಿಸ್ತಾ ಇದ್ದೀನಿ, ಈಗ ಹೋಗಿ ಮಾಡ್ತೀನಿ. ನೀನು ಊಟ ಮಾಡಿದ್ಯಾ? ಮೀಟಿಂಗ್ ಮುಗೀತಾ ಅಂತ ಕೇಳಿದ್ಲು
ಧಾತ್ರಿ ತನ್ನ ಭಾವನಾದ ವಿಶ್ವಂತನನ್ನು. ಇಲ್ಲ ಇಲ್ಲ, ಲಂಚ್ ಬ್ರೇಕ್ ಇದೆ, ನೀನು ಊಟ ಮಾಡಿದೆಯೋ ಇಲ್ವೋ ಅಂತ ಫೋನ್ ಮಾಡಿದೆ. ಡ್ಯಾಡಿ ಕೂಡ ಆಫೀಸ್ನಲ್ಲಿದ್ದಾರೆ. ನೀನು ಹಾಗೆ ಮಮ್ಮಿ ಕೂಡ ಒಬ್ಬಳೇ ಇದ್ದರೆ ಊಟದ ಬಗ್ಗೆ ಗಮನ ಕೊಡಲ್ಲ. ಹೋಗಿ ಮಮ್ಮಿಗೆ ಊಟ ಕೊಟ್ಟು ನೀನು ಊಟ ಮಾಡೋಗು, ಆಮೇಲೆ ಕಾಲ್ ಮಾಡು ಅಂತಂದ ವಿಶ್ವಂತ್. ನಾನು ಕಾಲ್ ಮಾಡಿದ್ರೆ ನಿನಗೆ ಡಿಸ್ಟರ್ಬ್ ಆಗಬಹುದು, ಮೆಸೇಜ್ ಮಾಡ್ತೀನಿ ನೋಡು, ಅತ್ತೆ ಹತ್ರ ಹೋಗ್ತಿದ್ದೀನಿ ಅಂತಂದ್ಲು ಧಾತ್ರಿ. ಸರಿ ಬಾಯ್ ಅಂತ ವಿಶ್ವಂತ್ ಕಾಲ್ ಕಟ್ ಮಾಡ್ದ. ಅತ್ತೆ ಜೊತೆ ಊಟ ಮಾಡಿ ಹರಟೆ ಹೊಡಿತಾ ಸಾಯಂಕಾಲ ಕಾಲೇಜ್ನಿಂದ ಬರುವವರೆಗೆ ಸ್ನ್ಯಾಕ್ಸ್ ರೆಡಿ ಮಾಡ್ತಿರುವಾಗ ವಿಕ್ಕಿ ಮತ್ತು ಮೈತ್ರಿ ಹಾಕ್ತಾನೆ ಮನೆಗೆ ಬಂದರು. ಮೈತ್ರಿಗೆ ಸ್ವಲ್ಪ ಟೆನ್ಷನ್ ಇತ್ತು, ಯಾಕಂದರೆ ವಿಶ್ವಂತ್ಗೆ ಪ್ರತಿಯೊಂದು ತಿಳಿಯುತ್ತೆ. ಶಿವ ಕಾಲೇಜ್ಗೆ ಬಂದಿದ್ದು, ತನ್ನ ಹೊರಗೆ ಕರ್ಕೊಂಡು ಹೋಗಿದ್ದು ಅವನಿಗೆ ತಿಳಿಯುತ್ತದೆಯೇ ಅಂತ ಭಯ ಆಗ್ತಾ ಇದ್ದರೂ ಹೊರಗೆ ತೋರಿಸ್ಕೊಳ್ದೆ ಹಾಯ್ ಮಮ್ಮಿ, ಹಾಯ್ ಅತ್ತಿಗೆ ಅಂತ ನಗ್ತಾ ಅವರನ್ನು ಮಾತನಾಡಿಸಿದ್ಲು. ನಿನಗೋಸ್ಕರ ಎಗ್ ಬಜ್ಜಿ ಮಾಡ್ತಿದ್ದೀವಿ ಮೈತ್ರಿ ಅಂತ ಧಾತ್ರಿ ಹೇಳಿದಾಗ, ಹೌದಾ, ಹಾಗಿದ್ರೆ ನಾನು ಫ್ರೆಶ್ ಆಗಿ ಬರ್ತೀನಿ ಅಂತ ಮೈತ್ರಿ ರೂಮಿಗೆ ಓಡಿದ್ಲು. ತನ್ನ ದುಪಟ್ಟ ತೆಗೆಯುವಾಗ ಶಿವನ ಪರ್ಫ್ಯೂಮ್ ವಾಸನೆ ಬಂದಿದ್ದರಿಂದ ತಕ್ಷಣ ಅದನ್ನು ದೂರ ಎಸೆದು ವಾಶ್ರೂಮ್ಗೆ ಹೋಗಿ ಸ್ನಾನ ಮಾಡಿ ಕೆಳಗೆ ಬಂದಳು. ಅಣ್ಣ ಬಂದರೆ ಹೇಗಿರುತ್ತೋ ಎಂಬ ಭಯ ಅವಳಿಗಿತ್ತು. ಸಾಯಂಕಾಲ 6 ಗಂಟೆಗೆ ತಂದೆ ಮಕ್ಕಳಿಬ್ಬರು ಮನೆಗೆ ಬಂದರು. ಧಾತ್ರಿ ಅವರಿಬ್ಬರಿಗೂ ನೀರು ಕೊಟ್ಟಳು. ಏನಪ್ಪ ಮೀಟಿಂಗ್ ಚೆನ್ನಾಗಿ ನಡೀತಾ ಅಂತ ಅನ್ವಿತಾ ಕೇಳಿದ್ಲವ್ರನ್ನ. ಹಾಂ ಅಮ್ಮ, ಚೆನ್ನಾಗಿ ನಡೀತು, ನಾನು ಫ್ರೆಶ್ ಆಗಿ ಬರ್ತೀನಿ, ಸ್ವಲ್ಪ ಟೀ ಮಾಡಿಕೊಡು ಅಂತ ಧಾತ್ರಿಯನ್ನು ನೋಡಿ ವಿಶ್ವಂತ್ ರೂಮಿಗೆ ಹೊರಟು ಹೋದ. ಏನಾಯ್ತು ಆರ್ಯ, ಮಗ ಹೇಗೆ ಮೀಟಿಂಗ್ ಮಾಡ್ತಿದ್ದಾನೆ ಅಂತ ನೋಡೋದಕ್ಕೆ ಹೋದಿಯಲ್ಲ, ಎಲ್ಲ ಓಕೆನಾ ಅಂತ ಅನ್ವಿತಾ ಕೇಳಿದ್ಲು. ಅಲ್ಲಿ ಮಗನಾಗಿ ಯಾರೂ ಇಲ್ಲ ಅಂತ ಆರ್ಯ ನಗ್ತ. ಅಬ್ಬಾ, ಅಷ್ಟು ಗೊತ್ತಿದ ಮೇಲೆ ಮತ್ತೆ ಅವನ ಹಿಂದೆ ಯಾಕೆ ಕಲೀತೀಯಾ? ಅವನಿಗೆಲ್ಲ ಗೊತ್ತು ಅಂತ ಹೇಳಿದ ಮೇಲೂ ನೀನು ಬಿಡಲ್ಲ ಅಲ್ವಾ ಅಂತ ಅನ್ವಿತಾ ಅಂದಾಗ, ಈ ಫೀಲ್ಡ್ನಲ್ಲಿ ಯಾರನ್ನು ನಂಬೋದಕ್ಕಾಗಲ್ಲ ಅನ್ವಿತಾ, ಮಗನಿಗೆ ವೇಗ ಹೆಚ್ಚು, ನನ್ನನ್ನು ನೋಡಿದ್ರೆ ಸ್ವಲ್ಪ ಕಂಟ್ರೋಲ್ನಲ್ಲಿರ್ತಾನೆ ಎಂಬ ಭಯ ಅಷ್ಟೆ. ಅವನ ಮೇಲೆ ಯಾರು ಕಣ್ಣು ಬಿದ್ದಿದೆಯೋ ಏನೋ ಅಂತ ಅಂದ. ಅವನು ಬಂದು ಕೆಲವೇ ದಿನಗಳಲ್ಲಿ ನನ್ನ ಬಿಸ್ನೆಸ್ಸನ್ನು ನೋಡಿದೆ ತಾನೇ ಒಂದು ಬಿಸ್ನೆಸ್ ಶುರು ಮಾಡಿ ಎಲ್ಲಿಗೋ ಹೋಗ್ಬಿಟ್ಟಿದ್ದಾನೆ. ನನ್ನ ಬಿಸ್ನೆಸ್ಸನ್ನೇ ಮೀರಿಸೋ ಪೊಸಿಷನ್ನಲ್ಲಿ ಇದ್ದಾನೆ. ತಂದೆಯಾಗಿ ನನಗೆ ಸ್ವಲ್ಪ ಜಲಸ್ ಆಗ್ತಿದೆ ಅಂದಮೇಲೆ ಬೇರೆಯವ್ರಿಗೆ ಹೇಗಿರುತ್ತೆ ಹೇಳು ಅಂತ ಆರ್ಯ ನಗ್ತಿದ್ದ. ಹಾಗಿದ್ರೆ ಸದಾ ಅವನ ಹಿಂದೆ ಇರ್ತೀಯಾ? ಅವನಿಗೆ ಸ್ವಲ್ಪ ಫ್ರೀಡಮ್ ಕೊಡು. ಡ್ಯಾಡಿಗೆ ನನ್ನ ಮೇಲೆ ನಂಬಿಕೆ ಇಲ್ಲ ಅಂತ ಅವನು ಅಂದ್ಕೊಳ್ಳಲ್ವಾ ಅಂತ ಅನ್ವಿತಾ ಹೇಳ್ತಿದ್ದಂತೆ ವಿಕ್ಕಿ, ಮೈತ್ರಿ, ಧಾತ್ರಿ ಎಲ್ಲರೂ ಒಟ್ಟಿಗೆ ಭಾವ ಆಗಲ್ಲ ಅಂದ್ಕೊಳ್ಳೋದಿಲ್ಲ ಅತ್ತೆ ಅಂದರು. ಅನ್ವಿತಾ ಎಲ್ಲರನ್ನ ನೋಡಿ ಸುಮ್ಮನಾದ್ಲು. ಧಾತ್ರಿ ಟೀ ರೆಡಿ ಮಾಡಿ ಅನ್ವಿತಾ ಕೊಟ್ಟು ವಿಶ್ವಂತ್ಗೆ ಕೊಡೋದಕ್ಕೆ ಅವನ ರೂಮಿಗೆ ಹೋದ್ಲು. ವಿಶ್ವಂತ್ ಆಗಷ್ಟೇ ಸ್ನಾನ ಮುಗಿಸಿ ಟವಲ್ ಸುತ್ಕೊಂಡು ಹೊರ ಬಂದಿದ್ದ. ಅವನನ್ನು ಹಾಗೆ ನೋಡಿ ಧಾತ್ರಿ ತಲೆ ತಗ್ಸಿ, ಬಾಬಾ ಟೀ ಇಲ್ಲೇ ಇಡ್ತಿದ್ದೀನಿ ಅಂತ ಟೇಬಲ್ ಮೇಲಿಟ್ಟು ಹೊರಗೆ ಹೋಗೋದಕ್ಕೆ ನೋಡಿದ್ಲು. ಆದರೆ ವಿಶ್ವಂತ್ ಅವಳನ್ನ ಕರೆದ. ಹೊರಗೆ ಹೋಗಲು ನೋಡಿದ್ರೆ ಅವನು ಲಾಕ್ ಮಾಡ್ತಿದ್ದಾನೆ ಅಂತ ಅವಳಿಗೆ ಅರ್ಥ ಆಯಿತು. ಅದು ಈಚೆ ಕೆಲಸ ಇದೆ ಬಾಬಾ, ಅತ್ತೆ ಕರೀತಿದ್ದಾರೆ ಅಂತ ತಪ್ಪಿಸ್ಕೊಳ್ಳೋದಕ್ಕೆ ನೋಡಿದ್ಲು. ಈಗ ನೀನು ಟೀ ತಗೊಂಡು ನನ್ನ ಹತ್ರ ಬರೆದಿದ್ರೆ ಇವತ್ತು ರಾತ್ರಿ ಪೂರ್ತಿ ನನ್ನ ರೂಮ್ನಲ್ಲೇ ಇರಬೇಕಾಗತ್ತೆ. ನಿಮ್ಮತ್ತೆ ಅಲ್ಲ, ಮಾವ ಕರೆದ್ರು ಕಳಿಸಲ್ಲ ಅಂತ ವಿಶ್ವಂತ್ ಬೆದರಿಸ್ದ. ಅವನು ಹೇಳಿದ್ದನ್ನು ಮಾಡ್ತಾನೆ ಅಂತ ತಿಳಿದ ಧಾತ್ರಿ ಸದ್ದಿಲ್ಲದೆ ಹತ್ರ ಹೋದ್ಲು. ವಿಶ್ವಂತ್ ಆ ಟೀ ಕಪ್ ಪಡೆದು ಅರ್ಧ ಕುಡಿದು ಉಳಿದುದನ್ನು ಅವಳಿಗೆ ಕೊಟ್ಟ. ಅವನು ಬಟ್ಟೆ ಧರಿಸ್ತಿದ್ರೆ ಧಾತ್ರಿ ಆ ಉಳಿದ ಟೀಯನ್ನು ಕುಡಿದಿದ್ಲು. ಅವನು ಅವಳನ್ನು ಹಿಂದಿನಿಂದ ಅಪ್ಕೊಂಡ.
ನಿನಗೆ ಎಷ್ಟು ಹೊತ್ತು ಬೇಕು ರೆಡಿ ಆಗಲು? ಅವಳೆ ಅತ್ತೆ ಮನೆಗೆ ಬಂದಂತ ಮಾಡ್ತಿದ್ಯಾ ಅಂತ ತಮಾಷೆ ಮಾಡ್ದ. ಧಾತ್ರಿ ನಗ್ತಾ ಡ್ರೆಸ್ಗೆ ಮ್ಯಾಚಿಂಗ್ ಇಯರಿಂಗ್ಸ್ ಎಲ್ಲ ಜೋಡಿಸ್ತಿದ್ದೀನಿ ಅಂದ್ಲು. ವಿಶ್ವಂತ್ ಅವಳನ್ನು ಹತ್ರ ಕೇಳ್ಕೊಂಡು, ನೀನಿಷ್ಟು ದೊಡ್ಡವಳಾದರೂ ಇನ್ನೂ ಮಗುವಿನ ಸ್ಟೈಲ್ ಮಾತ್ರ ಮಾಡ್ತಾನೆ ಇರ್ತೀಯ ಅಂತ ಬೆಲ್ಲನಂದ. ಧಾತ್ರಿ ಅವನ ಮೀಸೆ ಸ್ಪರ್ಶಕ್ಕೆ ನಾಚುತ್ತಾ, ಹೋಗ್ತೀನಿ ಬಾವಾ ಅಂದ್ಲು. ಕಾಲೇಜ್ಗೆ ಹೋಗೋದಕ್ಕೆ ಭಯ ಆಗಲ್ವಾ ಅಂತ ವಿಶ್ವಂತ್ ಕೇಳ್ದ. ಇಲ್ಲ ಬಾವಾ, ವಿಕ್ಕಿ, ಮೈತ್ರಿ ಇದಾರಲ್ಲ, ನೇತ್ರ, ಕೌಶಿಕ್ ಕೂಡ ಅಲ್ಲೇ ಇರ್ತಾರೆ, ನೀನಿದೆಯಲ್ಲ, ನನಗೆ ಭಯ ಏನಿಲ್ಲ ಅಂದ್ಲು. ಆದರೆ ನಾನು ದಿನ ಬರೋದಕ್ಕಾಗಲ್ವಲ್ಲ ಅಂದ ವಿಶ್ವಂತ್. ಪರವಾಗಿಲ್ಲ ಬಾವಾ, ನಾನು ಧೈರ್ಯವಾಗಿ ಓದ್ಕೊಳ್ತೀನಿ ಅಂತ ಅಂದ್ಲು. ಅಂದೇ ಧೈರ್ಯವಾಗಿದ್ದಿದ್ರೆ ಈ ವರ್ಷ ನಿನ್ನ ಫೈನಲ್ ಇಯರ್ ಮುಗೀತಿತ್ತು. ಇಷ್ಟು ದಿನ ಮನೆಯಲ್ಲೇ ಕೂತಿದ್ದೆ, ಈಗ ನಾನು ಹೇಳಿದ್ಮೇಲೆ ಹೋಗ್ತೀಯಾ ಅಂತ ಅಂದ ವಿಶ್ವಂತ್. ಹಿಂದೆ ನಡೆದ ಘಟನೆ ಅಂಥದ್ದು ಬಾವಾ, ಅದನ್ನು ನೆನಪಿಸ್ಕೊಂಡ್ರೆ ಇವತ್ತಿಗೂ ಭಯ ಆಗತ್ತೆ ಅಂತ ಧಾತ್ರಿ ಅವನನ್ನು ಅಪ್ಕೊಂಡ್ಳು. ವಿಶ್ವಂತ್ ಅವಳನ್ನು ಸಮಾಧಾನ ಪಡಿಸ್ದ. ನಾಳೆ ನನ್ನ ಜೊತೆ ಕಾಲೇಜ್ಗೆ ಬರ್ತೀಯಲ್ಲ ಬಾವಾ ಅಂತ ಕೇಳಿದ್ಲು. ಖಂಡಿತ ಬರ್ತೀನಿ ಅಂತಂದ ವಿಶ್ವಂತ್. ಸ್ಟಡಿ ಮುಗಿಬೇಕು, ನಮ್ಮ ಮದುವೆ ಆಗಬೇಕು, ಆಮೇಲೆ ನಿನ್ನಿಷ್ಟ ಅಂತ ಧಾತ್ರಿ ನಾಚ್ತಾ ಹೇಳಿದಾಗ, ಅಲ್ಲಿವರೆಗೆ ನನ್ನನ್ನು ಮುಟ್ಟೋದಕ್ಕೆ ಬಿಡಲ್ವಾ ಅಂತ ತಮಾಷೆ ಮಾಡ್ದ. ಧಾತ್ರಿ ಅವನ ಅಪ್ಪುಗೆಯಿಂದ ತಪ್ಪಿಸ್ಕೊಂಡು ತನ್ನ ರೂಮಿಗೆ ಓಡ್ ಹೋದ್ಲು. ಶಿವ ಸಾಯಂಕಾಲದವರೆಗೆ ಆಫೀಸ್ ಕೆಲಸ ಮುಗಿಸಿ ಸಂದೀಪ್ನನ್ನು ಕೆಲಸ ಮುಗೀತಾ ಅಂತ ಕೇಳ್ದ. ಆಯಿತು ಬಾ, ಮನೆಗೆ ಹೋಗಬೇಕು ಅಂತಂದ ಸಂದೀಪ್. ಮನೆಗೆ ಯಾಕೆ ಹೋಗ್ತೀಯಾ, ನಮ್ಮ ಮನೆಗೆ ನಡಿ, ನನಗೆ ಡ್ರೈವಿಂಗ್ ಮಾಡಲು ನಿಜಕ್ಕೂ ಆಸಕ್ತಿ ಇಲ್ಲ ಅಂತಂದ ಶಿವ. ಇಷ್ಟು ಜನ ಡ್ರೈವರ್ಗಳಿದ್ರು ನನ್ನನ್ನು ಯಾಕೆ ಕರೀತೀಯಾ ಅಂತ ಸಂದೀಪ್ ಕೇಳಿದಾಗ, ಇಲ್ಲಿ ಓನರ್ ಯಾರು ಅಂತ ಶಿವ ಸೊಕ್ಕಿನಿಂದ ಕೇಳ್ದ. ನೀನೇ ಅಪ್ಪ ಅಂತ ಸಂದೀಪ್ ನಗ್ತ. ನಾನು ಹೇಳಿದ ಹಾಗೆ ಕೇಳಬೇಕು, ಇಲ್ದಿದ್ರೆ ಕೆಲಸ ತೆಗೆದು ಮನೆಯಲ್ಲಿ ಕೂರಿಸ್ತೀನಿ, ನಡಿ ಈಗ ಅಂತ ಶಿವ ಹೊರ ಬಂದ. ಅಷ್ಟೊಂದು ನಿದ್ದೆ ಕೆಡೋ ಕೆಲಸ ಏನು ಮಾಡಿದೆ ಅಂತ ಸಂದೀಪ್ ಕೇಳ್ದ. ನಿಮ್ಮ ತಂಗಿ ನೆನಪಾಯಿತು ರಾತ್ರಿ ಪೂರ್ತಿ ಅಂತಂದ ಶಿವ. ನಮ್ಮ ತಂಗಿ ನೆನಪಾದರೆ ಸರಿ, ಅವಳ ಅಣ್ಣ ನೆನಪಾಗಲಿಲ್ವೇ ಅಂತ ಸಂದೀಪ್ ನಗ್ತ. ಅವನು ಹುಡುಗಿ ಆಗಿದ್ದರೆ ನೆನಪಾಗ್ತಿದ್ನೋ ಏನೋ, ಅವಳು ಒಬ್ಳಿಗೆ ನಾನಿಲ್ಲಿ ಕರಗ್ತಿದ್ದೀನಿ. ಇವತ್ತು ಅವಳನ್ನು ಭೇಟಿಯಾದೆ ಗೊತ್ತಾ ಅಂತ ಶಿವ ಲಿಫ್ಟ್ ಏರುತ್ತಾ ಹೇಳ್ದ. ಕತೆ ಮುಂದುವರಿಯುತ್ತೆ. ಹೆಚ್ಚಿನ ವೀಡಿಯೋಗಾಗಿ ಚಾನಲ್ಗೆ ಮೆಂಬರ್ಶಿಪ್ ತಗೊಂಡು ಎಲ್ರಿಗಿಂತ ಮೊದಲು ವೀಡಿಯೋ ನೋಡಿ. ಥ್ಯಾಂಕ್ ಯು.